ಬ್ಯಾನ್ ಆದರೂ ಆದೇಶವನ್ನು ಹಿಂದೆ ಪಡೆದಿಲ್ಲ. ಬ್ಯಾನ್ ಆದೇಶ ವಾಪಸ್ ಆದರೂ ನಿಲ್ಲದ ಹಿಂಸಾಚಾರ. ಇನ್ನು ಝೆನ್ಝಿ ಕ್ರಾಂತಿಗೆ ನೇಪಾಳದಲ್ಲಿ ಸರ್ಕಾರವೇ ಪತನವಾಗಿದೆ. ಕೆಪಿ ವಲಿ ಎಸ್ಕೇಪ್ ಆಗಿದ್ದಾರೆ. ನೇಪಾಳದಲ್ಲಿ ಸೇನೆಯ ಆಡಳಿತ ಜಾರಿಯಾಗಿದೆ. ಬ್ಯಾನ್ ಆದೇಶವನ್ನ ವಾಪಸ್ ಪಡೆದ್ರೂ ಕೂಡ ಹಿಂಸಾಚಾರ ನಿಲ್ತಾ ಇಲ್ಲ ನೇಪಾಳದಲ್ಲಿ. ಝೆನ್ಝಿ ಕ್ರಾಂತಿಗೆ ನೇಪಾಳದಲ್ಲಿ ಸರ್ಕಾರವೇ ಪತನವಾಗಿದೆ. ಕೆಪಿ ವಲಿ ಎಸ್ಕೇಪ್ ಆಗಿದ್ದಾರೆ. ನೇಪಾಳದಲ್ಲಿ ಸೇನೆಯ ಆಡಳಿತ ಜಾರಿಗೆ ಬಂದಿದೆ. ಇನ್ನು ನೇಪಾಳ ಹಣಕಾಸು ಸಚಿವರನ್ನ ಅಟ್ಟಾಡಿಸಿ ಥಳಿಸಿದ್ದಾರೆ ಜನರು. ಬ್ಯಾನ್ ಆದೇಶವನ್ನ ವಾಪಸ್ ಪಡೆದ್ರೂ ಕೂಡ ಇನ್ನೂ ಹಿಂಸಾಚಾರ ನಿಂತಿಲ್ಲ. ಝೆನ್ಝಿ ಕ್ರಾಂತಿಗೆ ನೇಪಾಳದ ಸರ್ಕಾರವೇ ಪತನವಾಗಿದೆ. ಇನ್ನು ಕೆಪಿ ವಲಿ ಎಸ್ಕೇಪ್ ಆಗಿದ್ದಾರೆ. ನೇಪಾಳದಲ್ಲಿ ಸೇನೆಯ ಆಡಳಿತವನ್ನ ಜಾರಿಗೊಳಿಸಲಾಗಿದೆ. ಇನ್ನು ನೇಪಾಳ ಹಣಕಾಸು ಸಚಿವರನ್ನ ಅಲ್ಲಿನ ಜನರು ಅಟ್ಟಾಡಿಸಿ ಹೊಡೆದಿದ್ದಾರೆ. ನೇಪಾಳ ಸರ್ಕಾರ ಕೆಲವೊಂದು ಆ್ಯಪ್ಗಳನ್ನ ಬ್ಯಾನ್ ಮಾಡಿ ಆದೇಶ ಹೊರಡಿಸಿತ್ತು. ಯುವಜನತೆಗೆ ತೊಂದರೆ ಆಗುತ್ತೆ ಅನ್ನುವ ಉದ್ದೇಶಕ್ಕೆ ನೇಪಾಳ ಸರ್ಕಾರ ಆ್ಯಪ್ಗಳನ್ನು ಬಂದ್ ಮಾಡಿ ಆದೇಶವನ್ನು ಹೊರಡಿಸಿತ್ತು. ಈ ಆದೇಶವನ್ನು ಹೊರಡಿಸಿದ್ದಕ್ಕಾಗಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಪಿ ಶರ್ಮಾ ವಲಿ ರಾಜೀನಾಮೆ ನೀಡಿದ್ರೂ ಕೂಡ ಕಿಚ್ಚು ಆರ್ತಾ ಇಲ್ಲ. ಮಾರಕಾಯುಧಗಳು, ಗನ್ಗಳನ್ನು ಕೈಗೆತ್ಕೊಂಡಿದ್ದಾರೆ ಜನರು. ಎಲ್ಲೆಲ್ಲೂ ಬೆಂಕಿ, ಸುಟ್ಟು ಕರಕಲಾದ ಬಹುಮಹಡಿ ಕಟ್ಟಡಗಳು. ನೇಪಾಳ ಪಾರ್ಲಿಮೆಂಟ್, ಪ್ರಧಾನಿ, ರಾಷ್ಟ್ರಪತಿಗಳ ಮನೆಗಳ ಮೇಲೂ ಕೂಡ ಜನತೆ ಮುಗಿಬಿದ್ದಿದ್ದಾರೆ. ಯುವ ಜನತೆಯ ಕಿಚ್ಚಿಗೆ ನೇಪಾಳ ಅಕ್ಷರಶಃ ಬೆಂಕಿ ಉಂಡೆಯಂತಾಗಿದೆ. ಮಾರಕಾಸ್ತ್ರ, ಆಯುಧಗಳು, ಗನ್ಗಳನ್ನು ಕೈಗೆತ್ಕೊಂಡು ಗಲಾಟೆ ನಡೀತಾ ಇದೆ. ಇನ್ನು ಎಲ್ಲೆಲ್ಲೂ ಬೆಂಕಿ, ಸುಟ್ಟು ಕರಕಲಾಗ್ತಾ ಇದೆ ಬಹುಮಹಡಿಯ ಕಟ್ಟಡಗಳು. ನೇಪಾಳ ಪಾರ್ಲಿಮೆಂಟ್, ಪ್ರಧಾನಿ, ರಾಷ್ಟ್ರಪತಿಗಳ ಮನೆಗಳಿಗೂ ಕೂಡ ಬೆಂಕಿಯನ್ನು ಹಚ್ಚಲಾಗ್ತಾ ಇದೆ. ಝೆನ್ಝಿ ಜನರ ಆಕ್ರೋಶ ನೇಪಾಳದಲ್ಲಿ ಮುಗಿಲು ಮುಟ್ಟಿದೆ. ನೇಪಾಳ ಸರ್ಕಾರ ಕೆಲವೊಂದಿಷ್ಟು ಆ್ಯಪ್ಗಳನ್ನ ಬಂದ್ ಮಾಡಿ ಆದೇಶ ಹೊರಡಿಸ್ತು. ಈ ಆದೇಶ ಹೊರಡಿಸಿದ್ದೇ ತಡ ಅಲ್ಲಿನ ಜನರು, ಯುವ ಜನತೆ ರೊಚ್ಚಿಗೆದ್ದಿದ್ದಾರೆ. ಕೆಪಿ ಶರ್ಮಾ ವಲಿ ಅವರು ರಾಜೀನಾಮೆ ನೀಡಿದ್ರೂ ಕೂಡ ಕಿಚ್ಚು ಆರ್ತಾ ಇಲ್ಲ. ಅಲ್ಲಿನ ಸರ್ಕಾರವೇ ಪತನವಾಗಿದೆ. ಇನ್ನು ಈ ಆದೇಶ ಏನು ಹೊರಡಿಸಿದ್ರು ಇದನ್ನ ವಾಪಸ್ ತೆಗೆದುಕೊಂಡ್ರೂ ಕೂಡ ಕಿಚ್ಚು ಆರ್ತಾ ಇಲ್ಲ. ಬಹುಮಹಡಿ ಕಟ್ಟಡಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ ಅಲ್ಲಿನ ಯುವ ಜನತೆ. ಅಷ್ಟೊಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಗ್ನಿ ಕೆನ್ನಾಲಿಗೆಗೆ ಮಾಜಿ ಪ್ರಧಾನಿ ಪತ್ನಿ ಬಲಿಯಾಗಿದ್ದಾರೆ. ನೇಪಾಳದ ಮಾಜಿ ಪ್ರಧಾನಿ ಪತ್ನಿ ಬಲಿಯಾಗಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಬೆಂದು ಹೋಗಿದ್ದಾರೆ ಜಲನಾಥ್ ಪತ್ನಿ ರಾಜ್ಯಲಕ್ಷ್ಮಿ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಮಾಜಿ ಪ್ರಧಾನಿಯವರ ಪತ್ನಿ. ಇನ್ನು ಮಾಜಿ ಪ್ರಧಾನಿ ಮನೆಗೆ ನುಗ್ಗಿ ದಾಂಧಲೆಯನ್ನ ಜನರು ಮಾಡಿದ್ರು. ಈ ವೇಳೆ ಮನೆಗೆ ಬೆಂಕಿ ಹಚ್ಚಿದ್ದರಿಂದ ರಾಜ್ಯಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಹಣಕಾಸು ಸಚಿವರನ್ನ ಅಟ್ಟಾಡಿಸಿ ಹೊಡೆದಿದ್ರು ಜನರು. ನೇಪಾಳದ ಈಗಿನ ಪರಿಸ್ಥಿತಿ ಹೀಗಿದೆ. ಬ್ಯಾನ್ ಆದೇಶವನ್ನ ವಾಪಸ್ ಪಡೆದ್ರೂ ಕೂಡ ಹಿಂಸಾಚಾರ ನಿಲ್ತಾ ಇಲ್ಲ. ಈ ಝೆನ್ಝಿ ಕ್ರಾಂತಿಗೆ ನೇಪಾಳದಲ್ಲಿ ಸರ್ಕಾರವೇ ಪತನವಾಗಿದೆ. ಅದ್ರ ಜೊತೆಗೆ ಅಗ್ನಿ ಕೆನ್ನಾಲಿಗೆಗೆ ಮಾಜಿ ಪ್ರಧಾನಿ ಪತ್ನಿ ಬಲಿಯಾಗಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಗೆ ಬೆಂದು ಹೋಗಿದ್ದಾರೆ ಜಲನಾಥ್ ಪತ್ನಿ ರಾಜ್ಯಲಕ್ಷ್ಮಿ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಮಾಜಿ ಪ್ರಧಾನಿಯವರ ಪತ್ನಿ. ಇನ್ನು ಮಾಜಿ ಪ್ರಧಾನಿ ಮನೆಗೆ ನುಗ್ಗಿ ದಾಂಧಲೆಯನ್ನ ಮಾಡಿದ್ರು ಜನರು. ಈ ವೇಳೆ ಮನೆಗೆ ಬೆಂಕಿ ಹಚ್ಚಿದ್ರಿಂದ ರಾಜ್ಯಲಕ್ಷ್ಮಿ ಬೆಂಕಿಯಿಂದ ಬೆಂದು ಸಾವನ್ನಪ್ಪಿದ್ದಾರೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಹಣಕಾಸು ಸಚಿವರನ್ನ ಜನರು ಹೇಗೆ ಬೀದಿಯಲ್ಲಿ ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ ಅಂತ.
ನಿನ್ನೆ ಹಣಕಾಸು ಸಚಿವರನ್ನ ಕೂಡ ರಸ್ತೆಗಳಲ್ಲಿ ಅಟ್ಟಾಡಿಸ್ಕೊಂಡು ಹೊಡೆದಿದ್ರು ಜನರು. ಬ್ಯಾನ್ ಮಾಡಿರುವ ಆದೇಶವನ್ನ ವಾಪಸ್ ಪಡೆದ್ರೂ ಕೂಡ ಹಿಂಸಾಚಾರ ನಿಲ್ತಾ ಇಲ್ಲ. ಬೆಂಕಿ ಹಚ್ಚಿ ಬಹುಮಹಡಿಯ ಕಟ್ಟಡಗಳನ್ನ ಧ್ವಂಸಗೊಳಿಸ್ತಾ ಇದ್ದಾರೆ ಜನರು. ಬ್ಯಾನ್ ಆದೇಶ ವಾಪಸ್ ಆದ್ರೂ ಹಿಂಸಾಚಾರ ಮಾತ್ರ ನಿಲ್ತಾ ಇಲ್ಲ. ಜನ್ಸಿ ಕ್ರಾಂತಿಗೆ ನೇಪಾಳದಲ್ಲಿ ಸರ್ಕಾರವೇ ಪತನವಾಗಿದೆ. ಕೆಪಿ ಒಲಿ ಎಸ್ಕೇಪ್ ಆಗಿದ್ದಾರೆ. ನೇಪಾಳದಲ್ಲಿ ಸೇನೆಯ ಆಡಳಿತವನ್ನ ಜಾರಿಗೆ ತರಲಾಗಿದೆ. ನೇಪಾಳ ಹಣಕಾಸು ಸಚಿವರನ್ನ ಜನರು ಅಟ್ಟಾಡಿಸಿ ಹೊಡೆದಿರುವ ದೃಶ್ಯವನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಹಾಗೆ ಇನ್ನೊಂದು ದೃಶ್ಯದಲ್ಲಿ ಬಹುಮಹಡಿ ಕಟ್ಟಡಗಳಿಗೆ ಬೆಂಕಿ ಹಚ್ಚಿರುವ ದೃಶ್ಯ ಕಾಣಿಸ್ತಾ ಇದೆ. ಇನ್ನು ಮಾರಕ ಆಯುಧಗಳು, ಗನ್ಗಳನ್ನ ಕೈಗೆತ್ತಿಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಎಲ್ಲೆಲ್ಲೂ ಬೆಂಕಿ, ಸುಟ್ಟು ಕರಕಲಾದ ಬಹುಮಹಡಿ ಕಟ್ಟಡಗಳು. ನೇಪಾಳ ಪಾರ್ಲಿಮೆಂಟ್, ಪ್ರಧಾನಿ, ರಾಷ್ಟ್ರಪತಿಗಳ ಮನೆಗಳ ಮೇಲೆ ಕೂಡ ಬೆಂಕಿ ಹಚ್ತಾ ಇದ್ದಾರೆ ಜನರು. ಯುವ ಜನತೆಯ ಕಿಚ್ಚಿಗೆ ನೂರಾರು ವಾಹನಗಳು ಸುಟ್ಟು ಕರಕಲಾಗಿವೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ನೇಪಾಳದಲ್ಲಿ ಬ್ಯಾನ್ ಮಾಡಿರುವ ಆದೇಶವನ್ನ ವಾಪಸ್ ಪಡೆದ್ರೂ ಕೂಡ ಹಿಂಸಾಚಾರ ನಿಲ್ತಾ ಇಲ್ಲ. ಈ ಜೆನ್ಜಿ ಕ್ರಾಂತಿಗೆ ನೇಪಾಳದ ಸರ್ಕಾರವೇ ಪತನವಾಗಿದೆ. ಇದು ಯಾವ ರೀತಿ ಇನ್ನೂ ತಿರುವನ್ನ ಪಡಿಬಹುದು ಅಂತ? ಒಟ್ಟು ನೇಪಾಳ ಈಗೇನು ಒತ್ತಿ ಉರಿದಿದೆ, ನಿಗಿ ಕೆಂಡವಾಗಿ ಉರ್ಕೊಂಡಿದೆ. ಅದಕ್ಕೆ ಓಲಿ ಈಗಾಗ್ಲೇನೆ ತಲೆದಂಡ ಆಗಿರುವಂತದ್ದು. ಅವರ ತಲೆದಂಡ ಆದ್ರೂ ಕೂಡ ನೀವು ಹೇಳಿದಾಗೆ ಇನ್ನೂ ಕೂಡ ಪ್ರತಿಭಟನಾಕಾರರ ಒಂದು ಆಕ್ರೋಶ ನಿಲ್ತಾ ಇಲ್ಲ. ಯಾವಾಗ ಈ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡ್ಲಾಯ್ತು, ಆ ಬ್ಯಾನ್ ಮಾಡೋದ್ರಿಂದ ಹುಟ್ಕೊಂಡಂತಹ ಜೆನ್ಜಿ ಅನ್ನುವಂತಹ ಒಂದು ಪಡೆ ಏನಿದೆ, ಜೆನ್ಜಿ ಅಂದ್ರೆ ಜನರೇಷನ್ ಜಿ ಅಂದ್ರೆ 97 ಟು 2004 ಇಂದ ಇರುವಂತ ಜನರೇಷನ್ ಅನ್ನೋ ರೀತಿಯಲ್ಲಿ ಉಟ್ಕೊಂಡಿರುವಂತ ಜೆನ್ಜಿ ಅನ್ನೋಂತ ಪಡೆ ಏನಿದೆ, ಆ ಪಡೆ ಈ ಒಂದು ಪ್ರತಿಭಟನೆಯನ್ನ ಮಾಡಿದಂಥದ್ದು. ಪ್ರತಿಭಟನೆಗೆ ನಿಜಕ್ಕೂ ಕೂಡ ನೇಪಾಳ ಸರ್ಕಾರ ಅಲ್ಲೋಲ ಕಲ್ಲೋಲವಾಗಿ ರಾಜಕೀಯದ ಎಲ್ಲಾ ಮುಖಂಡರುಗಳು ಎಲ್ಲಾ ಸಚಿವರುಗಳು ಕೂಡ ರಾಜೀನಾಮೆಯನ್ನು ಕೊಟ್ಟರು. ಅವರ ಆಕ್ರೋಶ ತೀರ್ಲಿಲ್ಲ. ಎಲ್ಲರ ಮನೆಗಳಿಗೆ ಬೆಂಕಿ ಹಾಕಿದಂತ ಒಂದು ಕೆಲಸವನ್ನು ಕೂಡ, ರಾಜಭವನಕ್ಕೆ ಬೆಂಕಿ ಹಾಕಿದಂತ ಕೆಲಸವನ್ನು ಕೂಡ ವಿದ್ಯಾರ್ಥಿಗಳು, ಯುವಜನತೆ ಮಾಡ್ಕೊಂಡ್ರು. ಕೆಪಿ ಶರ್ಮಾ ಈಗಾಗ್ಲೇನೆ ಕಾಲ್ಕಿತ್ತಿದ್ದಾರೆ. ಆದರೂ ಕೂಡ ವಿದ್ಯಾರ್ಥಿಗಳ ಮತ್ತು ಯುವಜನರ ಒಂದು ಕಿಚ್ಚು ಆರ್ತಾ ಇಲ್ಲ ಅಂತ ಹೇಳ್ಬೋದು. ಗನ್ಗಳನ್ನ, ಮಾರಕಾಯುಧಗಳನ್ನ ಇಟ್ಕೊಂಡು, ಪೊಲೀಸ್ ಡ್ರೆಸ್ಗಳನ್ನು ತಾವೇ ಹಾಕೊಂಡು ಪೊಲೀಸ್ ವಾಹನಗಳಲ್ಲಿ ಹೋಗುವಂತದ್ದು, ಪ್ರತಿಭಟನೆ ಮಾಡುವಂತದ್ದು, ಎಲ್ಲ ಬಹುಮಹಡಿ ಕಟ್ಟಡಗಳಿಗೂ ಕೂಡ ಬೆಂಕಿ ಹಾಕಿ, ನೇಪಾಳದ ಪಾರ್ಲಿಮೆಂಟ್ಗೂ ಕೂಡ ಬೆಂಕಿ ಹಾಕಿರುವಂತದ್ದು. ಇದು ಇನ್ನೂ ಆರ್ತಾ ಇಲ್ಲ ಅಂತ ಹೇಳ್ಬಹುದು. ನೇಪಾಳದ ಜೆನ್ಜಿ ಹಿಂಸಾಚಾರಕ್ಕೆ ಕನ್ನಡಿಗರು ಕೂಡ ಅಲ್ಲಿ ಒಂದು ಸಿಕ್ಕಾಕೊಂಡಿದ್ದಾರೆ. ಅಲ್ಲಿಯ ಒಂದು ಏರ್ಪೋರ್ಟ್ ನಲ್ಲಿ 39 ಜನ ಕನ್ನಡಿಗರನ್ನ ರಕ್ಷಣೆ ಮಾಡುವಂತದ್ದಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿರುವಂತದ್ದು. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕೂಡ ಸೂಚನೆ ಕೊಟ್ಟಿದ್ದಾರೆ. ಕಠ್ಮಂಡುವಿನ ಏರ್ಪೋರ್ಟ್ ನಲ್ಲಿ ಸಿಲುಕಿರುವ ಕನ್ನಡಿಗರನ್ನ ಸುರಕ್ಷಿತವಾಗಿ ರಾಜ್ಯಕ್ಕೆ ಕರ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಒಂದ್ ಕಡೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕೂಡ ತೆಗೆದುಕೊಳ್ತಾ ಇದೆ, ಏನು ತನ್ನ ಅಲ್ಲಿಂದ ಕನ್ನಡಿಗರನ್ನ ಕರ್ಕೊಂಡು ಬರುವಂತದ್ದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಅಂತ ಹೇಳ್ಬಹುದು. 39 ಕನ್ನಡಿಗರು ಏನಿದ್ದಾರೆ ಅವ್ರನ್ನ ಸುರಕ್ಷಿತವಾಗಿ ಮತ್ತೆ ಕರ್ನಾಟಕಕ್ಕೆ ಕರ್ಕೊಂಡು ಬರುವಂತದ್ದೇ ಒಂದು ಬಹಳ ಮುಖ್ಯವಾದಂತ ಕೆಲಸ ಅಂತ ಹೇಳಿ, ಜೊತೆಗೆ ಸದ್ಯಕ್ಕೆ ಯಾರು ಕೂಡ ನೇಪಾಳಕ್ಕೆ ಹೋಗ್ಬೇಡಿ ಅನ್ನುವಂತ ಒಂದು ಸಂದೇಶವನ್ನು ಕೂಡ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಕೂಡ ಕೊಟ್ಟಿದ್ದಾವೆ. ಈಗಾಗ್ಲೇನೆ ಕೆನ್ನಾಲಿಗೆ ಏನಿದೆ, ಬೆಂಕಿಯ ಕೆನ್ನಾಲಿಗೆ ಏನಿದೆ, ಅದು ಪ್ರಧಾನಿಯ ಪತ್ನಿಯನ್ನ, ಮಾಜಿ ಪ್ರಧಾನಿಯ ಪತ್ನಿಯನ್ನ ಬಲಿ ತೆಗೆದುಕೊಂಡಿದೆ. ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಒಂದು ಪ್ರತಿಭಟನಾಕಾರರ ಆಕ್ರೋಶ ಏನಿದೆ, ಪ್ರತಿಭಟನಾಕಾರರು ಯಾವ ರೀತಿಯಲ್ಲಿ ಹಿಂಸಾಚಾರಕ್ಕೆ ಇಳಿದಿದ್ದಾರೆ ಅನ್ನುವಂಥದ್ದು ಸೂಚಿಸ್ತಾ ಇದೆ. ಒಂದು ಹಂತಕ್ಕೆ ಸಾಮಾಜಿಕ ಜಾಲತಾಣಗಳಾದ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅನ್ನ ನಿಷೇಧ ಮಾಡಿದ ಕೂಡಲೇ ಹೊತ್ಕೊಂಡಂತ ಬೆಂಕಿ ಇದು ರಾಜಕೀಯ ತಿರುವನ್ನ ಪಡ್ಕೊಂಡು ಒಂದು ರೀತಿಯಲ್ಲಿ ಹಿಂಸಾಚಾರ ಮತ್ತೆ ಮನುಷ್ಯರನ್ನ ಕೊಲ್ಲುವಂತಹ ಒಂದು ಸ್ಥಿತಿಗೆ ತಲುಪೋಗ್ಬಿಟ್ಟಿದೆ. ತನುಜಾ, ಈಗಾಗ್ಲೇನೆ 19ರಿಂದ 20 ಜನ ಪ್ರತಿಭಟನಾಕಾರರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದರಲ್ಲಿ ಮಾಜಿ ಪ್ರಧಾನಿಯೊಬ್ಬರ ಪತ್ನಿ ಕೂಡ ಬಲಿಯಾಗಿದ್ದಾರೆ. ಅವರು ನಿಜಕ್ಕೂ ಕೂಡ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಬೆಂದು ಸುಟ್ಟು ಕರಕಲಾಗಿರುವಂತದ್ದು. ಜಲ್ನಾಥ್ ಯತ್ನಿ ರಾಜಲಕ್ಷ್ಮಿ ಚಿಕಿತ್ಸೆಯನ್ನ ಕೂಡ ಅವ್ರಿಗೆ ಕೊಡಿಸೋದಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಯಾವುದೇ ಚಿಕಿತ್ಸೆ ಫಲಕಾರಿ ಆಗ್ಲಿಲ್ಲ. ಅವರು ಅಲ್ಲೇ ಮೃತಪಟ್ಟಿದ್ದಾರೆ. ಮನೆಗೆ ನುಗ್ಗಿ, ಮಾಜಿ ಪ್ರಧಾನಿ ಮನೆಗೆ ನುಗ್ಗಿ ದಾಂಧಲೆ ಮಾಡಿದಂತ ಈ ಜನ ಏನಿದ್ದಾರೆ, ಹಿಂಸಾಕಾರರು ಏನಿದ್ದಾರೆ, ಇವರು ಬೆಂಕಿಯನ್ನ ಹಚ್ತಾರೆ. ಬೆಂಕಿಯನ್ನ ಹಚ್ಚುವಂತ ಸಂದರ್ಭದಲ್ಲಿ ರಾಜಲಕ್ಷ್ಮಿ ಸುಟ್ಟು ಕರಕಲಾಗುವಂತದ್ದು. ರಾಜಲಕ್ಷ್ಮಿ ಸಾವುಗೆ ನಿನ್ನೆ ಹಣಕಾಸು ಸಚಿವರನ್ನು ಕೂಡ ಅಟ್ಟಾಡಿಸ್ಕೊಂಡು ಹೊಡೆದಿದ್ರು.
ಎಲ್ಲಿ ರಾಜಕಾರಣಿಗಳು ಇರ್ತಾರೋ ಎಲ್ಲ ಖಾಸಗಿ ಮನೆಗಳು, ಸರ್ಕಾರಿ ಕಟ್ಟಡಗಳು ಎಲ್ಲದಕ್ಕೂ ಕೂಡ ಬೆಂಕಿ ಹಾಕಿರುವಂತದ್ದು. ಇದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅರಾಜಕತೆ ಸೃಷ್ಟಿಸಿರುವಂತದ್ದು, ಅರಾಜಕತೆ ಸೃಷ್ಟಿಯಾಗಿರುವಂತದ್ದು ನೇಪಾಳದಲ್ಲಿ ಈಗ ಗೊತ್ತಾಗ್ತಾ ಇದೆ. ಇದರಲ್ಲಿ ಮತ್ತೆ ಹಲವಾರು ಬೇಡಿಕೆಗಳನ್ನು ಕೂಡ ಇಟ್ಟು ಅವರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ನಮಗೆ ಭ್ರಷ್ಟಾಚಾರ ನಿಗ್ರಹ ಆಗ್ಬೇಕು, ಸಾಕಷ್ಟು ಇಲ್ಲಿರ್ತಕ್ಕಂಥ ಎಲ್ಲಾ ರಾಜಕಾರಣಿಗಳು ಕೂಡ ರಾಜೀನಾಮೆ ನೀಡಬೇಕು ಅನ್ನುವಂಥದ್ದನ್ನ ಎಲ್ಲವನ್ನೂ ಕೂಡ ಕೊಟ್ರು ಯಾವುದೇ ರೀತಿಯ ಸಮಾಧಾನಕ್ಕೆ ಒಳಗಾಗ್ತಾ ಇಲ್ಲ. ಎಲ್ಲ ಇನ್ನೂ ಕೂಡ ಪ್ರತಿಭಟನಾಕಾರರು ಬೀದಿಗಿಳಿದು ಬೆಂಕಿ ಹಾಕುವಂತ ಕೆಲಸವನ್ನ ಮುಂದುವರಿಸಿದ್ದಾರೆ. ಸ್ಥಿತಿ ಇನ್ನೂ ಕೂಡ ಪ್ರಕ್ಷುಬ್ಧವಾಗಿ ಇದೆ ನೇಪಾಳದಲ್ಲಿ. ತನುಜಾ. ಓಕೆ ಶಿವು, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿ. ನೇಪಾಳದಲ್ಲಿ ತಾರಕಕ್ಕೇರಿದೆ